ಪ್ರತಿಯೊಬ್ಬರ ಜೀವನದಲ್ಲೂ ಒಂದಿಲ್ಲೊಂದು ಸಮಸ್ಯೆಗಳು, ನೋವುಗಳು ಅವರನ್ನು ಕಾಡ್ತಲೇ ಇರ್ತವೆ, ಬಾಧಿಸ್ತಲೇ ಇರ್ತವೆ. ಅದು ಕಲಾವಿದರನ್ನು ಕೂಡ ಹೊರತುಪಡಿಸುವಂತಿಲ್ಲ. ಹೌದು, ಇತ್ತೀಚೆಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಅವರು ತಮ್ಮ ಕಣ್ಣೀರಿನ ಕಥೆಯನ್ನು ಹೇಳಿಕೊಂಡು ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಯ ಮೇಲೆ ಕಣ್ಣೀರಿಟ್ಟಿರ್ತಕ್ಕಂಥ ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ. ಹಾಗಾದರೆ ಅಷ್ಟು ಮುದ್ದು ಮುದ್ದಾಗಿ ಮಾತನಾಡ್ತಾ ಎಲ್ಲರನ್ನ ನಕ್ಕು ನಗಿಸ್ತಿದ್ದ ನಯನ ಅವರ ಜೀವನದಲ್ಲಿ ಆಗಿದ್ದಾದರೂ ಏನು? ಸಾಯೋ ಮಟ್ಟಿಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದ ನಯನ ಬದುಕಿದ್ದಾದರೂ ಹೇಗೆ? ಇದೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ಉಚಿತವಾಗಿ ನಿಮ್ಮ ಮೊಬೈಲನ್ನು ತಲುಪ್ತಾ ಹೋಗುತ್ತೆ. ಹೌದು, ನಯನ ಅವರಿಗೆ ಜೀವನದಲ್ಲಿ ಯಾವುದೂ ಕೂಡ ಕಡಿಮೆ ಆಗಿರಲಿಲ್ಲ. ಓಡಾಡೋ ಕಾರಿತ್ತು, ಬೈಕ್ ಇತ್ತು. ಆದರೆ ನಯನ ಅವರ ಜೀವನದಲ್ಲಿ ಅಬಾರ್ಷನ್ ತುಂಬ ಅಂದರೆ ತುಂಬ ನೋವು ಕೊಟ್ಟಿತ್ತು. ನಯನ ಅವರಿಗೆ 2 ಸಲ ಅಬಾರ್ಷನ್ ಆಯಿತು. ಅನಿರೀಕ್ಷಿತವಾಗಿ ಮಗು ಹೋಗಿದ್ದು ನಯನ ಅವರಿಗೆ ತುಂಬ ಪೆಟ್ಟನ್ನು ಕೊಡ್ತು. ಯಾರಿಗೂ ನಾನು ಸಿಗಲೇಬಾರದು ಅಂತ ಡಿಸೈಡ್ ಮಾಡಿದ ನಯನ ಪ್ರೆಗ್ನೆಂಟ್ ಅಂತ ಗೊತ್ತಾಗೋಕ್ಕೂ ಮೊದಲೇ 2 ಸಲ ಪ್ರಾಣವನ್ನು ಕಳೆದುಕೊಳ್ಳೋ ನಿರ್ಧಾರ ಮಾಡಿಬಿಟ್ಟಿದ್ರು. ಆದರೆ ಆಸ್ಪತ್ರೆಗೆ ಹೋದಾಗ ಗೊತ್ತಾಗುತ್ತೆ ನಯನ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ನಯನ ನಿಮ್ಮ ಮಗುವಿನ ಹಾರ್ಟ್ ಬೀಟ್ ಬರ್ತಿದೆ ನೋಡಿ ಅಂತ. ಅದನ್ನು ಕೇಳಿಸ್ಕೊಂಡ ನಯನ ತಾನು ಉಳಿಬೇಕು, ತನ್ನ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಜೀವವನ್ನು ಕೂಡ ಉಳಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಎಲ್ಲರನ್ನ ನಗಿಸಬೇಕು ಅಂತ ತಮಾಷೆ ಮಾಡ್ತಿದ್ದ ನಯನ ಈ ಸಲ ಕಷ್ಟಪಟ್ಟು ತನ್ನ ಮಗುವಿನ ಖುಷಿ ನೋಡಲು ಬದುಕಿದ್ರಂತೆ. ಇದನ್ನು ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಯಲ್ಲಿಯೇ ಹೇಳ್ಕೊಂಡಿದ್ದಾರೆ. ನನ್ನ ಜೀವನದ ಸೂಪರ್ ಸ್ಟಾರ್ ಅಂದರೆ ನನ್ನ ಮಗಳು. ನನ್ನ ಸಂಪೂರ್ಣ ಬದುಕು ನನ್ನ ಮಗಳಾಗಿದ್ದಾಳೆ. ಅದೊಂದು ಜೀವನ ನನ್ನೊಳಗೆ ಇರದೇ ಹೋಗಿದ್ರೆ ಇವತ್ತಿಗೆ ನಯನ ಅನ್ನೋ ವ್ಯಕ್ತಿನ ಯಾರೂ ನೋಡ್ತಿರ್ಲಿಲ್ಲ. ನಯನ ಅನ್ನೋ ವ್ಯಕ್ತಿ ನೆನಪಾಗಿ ಉಳಿದು ಬಿಡ್ತಿದ್ಲು ಅಂತ ಭಾವುಕರಾಗಿ ತಮ್ಮ ಜೀವನದ ವ್ಯಥೆಯನ್ನು ಹೊರಹಾಕಿದ್ದಾರೆ. ತನಗೆ ಒಂಟಿತನ ಕಾಡ್ತಾ ಇತ್ತು, ಹಾಗಾಗಿ ಈ ನಿರ್ಧಾರವನ್ನು ಮಾಡಿಬಿಟ್ಟೆ ಅಂತ ನಯನ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.